ದಿನ ಇಂದು ಅಧಿಕಾರ ಸ್ವೀಕರಿಸುತ್ತಿರುವ ಪ್ರತಿಯೊಬ್ಬ ಸಂಪುಟದ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಂದು ನೀವು ಅಧಿಕಾರಿಗಳಾಗಿಲ್ಲ, ನೀವು ಜಿಲ್ಲೆಯ ಆಶಾಕಿರಣಗಳಾಗಿದ್ದೀರಿ. ಈ ವರ್ಷದ ನಮ್ಮ ಪಯಣವನ್ನು ಒಂದು ಮಾತಿನಲ್ಲಿ ಹೇಳಬೇಕಾದರೆ ಹ್ಯುಮಿಲಿಟಿ ಶೈನ್ಸ್ ಸರ್ವಿಸ್. ವಿನಯದಲ್ಲಿ ನಾಯಕತ್ವ, ಸೇವೆಯಲ್ಲಿ ಮಹತ್ವ. ವಿನಯ ಇರುವಲ್ಲಿ ವಿಶ್ವಾಸ ಹುಟ್ಟುತ್ತದೆ, ವಿಶ್ವಾಸ ಇರುವಲ್ಲಿ ತಂಡ ಬೆಳೆಯುತ್ತದೆ, ತಂಡ ಬೆಳೆಯುವಲ್ಲಿ ಯಶಸ್ಸು ಖಚಿತ. ಸದಸ್ಯತ್ವವೇ ನಮ್ಮ ಶಕ್ತಿ. ಒಂದು ಸಂಸ್ಥೆ ಬೆಳೆಯಬೇಕಾದರೆ ಸದಸ್ಯರು ಬೆಳೆಯಬೇಕು. ಪ್ರತಿ ಲಯನ್ ಒಬ್ಬ ಹೊಸ ಸದಸ್ಯರನ್ನು ಪರಿಚಯಿಸಬೇಕು. ಸದಸ್ಯರನ್ನು ಸೇರಿಸುವುದು ಸಂಖ್ಯೆ ಹೆಚ್ಚಿಸುವುದಕ್ಕಲ್ಲ, ಸೇವೆಯ ಕೈಗಳನ್ನು ಹೆಚ್ಚಿಸುವುದು. ಸದಸ್ಯರನ್ನು ಸೇರಿಸುವುದು ದೊಡ್ಡ ಸಾಧನೆ, ಅವರನ್ನು ಉಳಿಸಿಕೊಳ್ಳುವುದು ಇನ್ನೂ ದೊಡ್ಡ ಸಾಧನೆ. ಪ್ರೀತಿ ಇರುವಲ್ಲಿ ಜನ ಉಳಿಯುತ್ತಾರೆ, ಗೌರವ ಸಿಗುವಲ್ಲಿ ಜನ ಉಳಿಯುತ್ತಾರೆ, ಸ್ನೇಹ ಇರುವಲ್ಲಿ ಜನ ಉಳಿಯುತ್ತಾರೆ. ಜನರು ನಮ್ಮ ಸಭೆಗಳನ್ನು ನೆನಪಿಸಿಕೊಳ್ಳುವುದಿಲ್ಲ, ಆದರೆ ನಾವು ನೀಡಿದ ಕಣ್ಣಿನ ಬೆಳಕನ್ನು ನೆನಪಿಸಿಕೊಳ್ಳುತ್ತಾರೆ. ನಾವು ನೀಡಿದ ರಕ್ತದಾನವನ್ನು ನೆನಪಿಸಿಕೊಳ್ಳುತ್ತಾರೆ. ನಾವು ಬಡ ಮಕ್ಕಳಿಗೆ ನೀಡಿದ ಶಿಕ್ಷಣವನ್ನು ನೆನಪಿಸಿಕೊಳ್ಳುತ್ತಾರೆ. ನಾವು ನೆಟ್ಟ ಗಿಡವನ್ನು ನೆನಪಿಸಿಕೊಳ್ಳುತ್ತಾರೆ. ನಾವು ಹಸಿದವರಿಗೆ ನೀಡಿದ ಊಟವನ್ನು ನೆನಪಿಸಿಕೊಳ್ಳುತ್ತಾರೆ. ಜನರ ಬದುಕಿನಲ್ಲಿ ಬದಲಾವಣೆ ತರದ ಸೇವೆಗೆ ಅರ್ಥವಿಲ್ಲ. ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ನಮ್ಮ ಹೆಮ್ಮೆ. ಪ್ರಕೃತಿ ವಿಕೋಪ ಬಂದಾಗ, ಆಸ್ಪತ್ರೆಗೆ ಉಪಕರಣಗಳು ಬೇಕಾದಾಗ, ಬೃಹತ್ ಸೇವಾ ಯೋಜನೆಗಳನ್ನು ಕೈಗೊಳ್ಳಬೇಕಾದಾಗ ನಮ್ಮೊಂದಿಗೆ ನಿಲ್ಲುವುದು ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್. ಪ್ರತಿಯೊಬ್ಬ ಲಯನ್ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ LCIFಗೆ ಕೊಡುಗೆ ನೀಡಬೇಕು. ನಮ್ಮ ಲಯನ್ಸ್ ಸಂಸ್ಥಾಪಕರಾದ ಮೆಲ್ವಿನ್ ಜೋನ್ಸ್ ಅವರು ಒಂದು ಪ್ರಶ್ನೆಯನ್ನು ಮುಂದಿಟ್ಟರು. ಇತರರ ಕಲ್ಯಾಣಕ್ಕಾಗಿ ಜನರು ತಮ್ಮ ಪ್ರತಿಭೆಯನ್ನು ಬಳಸಿದರೆ ಸಮಾಜ ಎಷ್ಟು ಸುಂದರವಾಗಬಹುದು. ಆ ಒಂದು ಚಿಂತನೆಯೇ ಇಂದು ವಿಶ್ವದ ಅತಿ ದೊಡ್ಡ ಸೇವಾ ಸಂಸ್ಥೆಯಾಗಿ ಲಯನ್ಸ್ ಇಂಟರ್ನ್ಯಾಷನಲ್ ಬೆಳೆಯಿತು. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು, ಇತರರಿಗಾಗಿ ಬದುಕುವವರೇ ನಿಜವಾಗಿ ಬದುಕುತ್ತಾರೆ. ಸೇವೆ ಮಾಡುವ ಕೈಗಳು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಶ್ರೇಷ್ಠ. 2026-27 ಲಯನ್ಸ್ ಇಂಟರ್ನ್ಯಾಷನಲ್ ಅಧ್ಯಕ್ಷರಾದ ಮಾರ್ಕ್ ಲಿಯಾನ್ ಅವರ ಘೋಷವಾಕ್ಯ ರೂಟೆಡ್ ಇನ್ ಸರ್ವಿಸ್. ಸೇವೆಯಲ್ಲೇ ನಮ್ಮ ಬೇರುಗಳು, ಅಥವಾ ಸೇವೆಯೇ ನಮ್ಮ ಅಡಿಪಾಯ. ಒಂದು ದೊಡ್ಡ ಆಲದ ಮರವು ತನ್ನ ಎತ್ತರದಿಂದಲ್ಲ, ತನ್ನ ಆಳವಾದ ಬೇರುಗಳಿಂದ ಸದೃಢವಾಗಿ ನಿಲ್ಲುತ್ತದೆ. ಅದೇ ರೀತಿ ಲಯನ್ ಸಂಸ್ಥೆಯ ಬಲ ನಮ್ಮ ಹುದ್ದೆಗಳಲ್ಲಿ ಅಥವಾ ಪ್ರಶಸ್ತಿಗಳಲ್ಲಿಲ್ಲ, 108 ವರ್ಷಗಳಿಂದ ನಿರಂತರವಾಗಿ ಮಾಡುತ್ತಿರುವ ನಿಸ್ವಾರ್ಥ ಸೇವೆಯಲ್ಲಿದೆ. ಅಧ್ಯಕ್ಷರ 4 ಪ್ರಮುಖ ಆದ್ಯತೆಗಳು: ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಸೇವೆಯ ಮೇಲೆ ಗಮನ ಹರಿಸೋಣ, ಹೊಸ ಸದಸ್ಯರನ್ನು ಆಹ್ವಾನಿಸಿ ಸಂಸ್ಥೆಗಳನ್ನು ಬೆಳೆಸೋಣ, ಇತರರನ್ನು ಬೆಳೆಸುವ ಪ್ರೋತ್ಸಾಹಿಸುವ ನಾಯಕತ್ವವನ್ನು ರೂಪಿಸೋಣ, LCIF ಅನ್ನು ಬಲಪಡಿಸಿ ಅದರ ಮೂಲಕ ಇನ್ನಷ್ಟು ಜನರ ಬದುಕಿನಲ್ಲಿ ಬದಲಾವಣೆ ತರೋಣ. ನಮ್ಮ ಘೋಷವಾಕ್ಯ ಹ್ಯುಮಿಲಿಟಿ ಶೈನ್ಸ್ ಸರ್ವಿಸ್ ಮತ್ತು ಅಂತಾರಾಷ್ಟ್ರೀಯ ಅಧ್ಯಕ್ಷರ ಘೋಷವಾಕ್ಯ ರೂಟೆಡ್ ಇನ್ ಸರ್ವಿಸ್ ಪರಸ್ಪರ ಅತ್ಯಂತ ಸುಂದರವಾಗಿ ಹೊಂದಿಕೆಯಾಗುತ್ತದೆ. ರೂಟೆಡ್ ಇನ್ ಸರ್ವಿಸ್, ಸೇವೆಯೇ ನಮ್ಮ ಬೇರುಗಳು. ಹ್ಯುಮಿಲಿಟಿ ಶೈನ್ಸ್ ಸರ್ವಿಸ್, ವಿನಯವೇ ಆ ಸೇವೆಗೆ ಹೊಳಪು ನೀಡುವ ಬೆಳಕು. ಸೇವೆಯೇ ನಮ್ಮ ಬೇರುಗಳಾದರೆ ವಿನಯವೇ ಆ ಮರದ ಸೌಂದರ್ಯ. ಬೇರುಗಳು ಗಟ್ಟಿಯಾಗಿದ್ದರೆ ಮರ ಶಾಶ್ವತವಾಗಿ ಬೆಳೆಯುತ್ತದೆ. ವಿನಯದಿಂದ ಸೇವೆಯನ್ನು ಪ್ರಕಾಶಮಾನಗೊಳಿಸೋಣ ಮತ್ತು ಲಯನಿಸಮ್ನ ಬೆಳಕನ್ನು ಪ್ರತಿಯೊಂದು ಸಮುದಾಯಕ್ಕೂ ತಲುಪಿಸೋಣ. ಇಂದಿನ ಸಮಾರಂಭದಲ್ಲಿ ಸುಮಾರು 25 ಲಕ್ಷ ರೂಪಾಯಿಗಳ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. 2 ಡಯಾಲಿಸಿಸ್ ಯಂತ್ರಗಳ ಕೊಡುಗೆ, 1 ವರ್ಷ ಪೂರ್ತಿ 1ನೇ ಜುಲೈ 2026ರಿಂದ 30ನೇ ಜೂನ್ 2027ರವರೆಗೆ ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರು ಇಲ್ಲಿನ ಕುಟೀರದಲ್ಲಿ ರಾತ್ರಿ ಉಳಿದುಕೊಳ್ಳುವ ಮಕ್ಕಳು ಮತ್ತು ಪೋಷಕರಿಗೆ ಊಟದ ವ್ಯವಸ್ಥೆ.
22 ಜನ ವಿಕಲಾಂಗಚೇತನರಿಗೆ ಕೃತಕ ಕಾಲುಗಳ ವಿತರಣೆ, 30 ಹೆಣ್ಣು ಮಕ್ಕಳುಗಳಿಗೆ 1 ವರ್ಷದ ಕಾಲೇಜ್ ಫೀಸನ್ನು ನೀಡುವುದು ಮತ್ತು 30 ಅಂಧ ಹೆಣ್ಣು ಮಕ್ಕಳಿಗೆ 1 ವರ್ಷಕ್ಕಾಗುವಷ್ಟು ಬ್ರೈಲ್ ಪೇಪರ್ಸ್ಗಳನ್ನು ನೀಡುವುದು. ಇದೆಲ್ಲ ಸೇವಾ ಕಾರ್ಯಕ್ರಮಗಳು ನಮ್ಮ ಲಯನ್ಸ್ಗಳು ಮತ್ತು ಲಯನ್ಸ್ ಸಂಸ್ಥೆಗಳ ಉದಾರ ಕೊಡುಗೆಯೇ ಮುಖ್ಯ ಕಾರಣ. ಎಲ್ಲ ದಾನಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಂದಿನ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಸಮಾರಂಭಕ್ಕೆ 1200ಕ್ಕೂ ಹೆಚ್ಚು ಲಯನ್ಸ್ ಸದಸ್ಯರು ರಿಜಿಸ್ಟರ್ ಮಾಡಿಸಿ ಎಲ್ಲರೂ ಭಾಗವಹಿಸಿದ್ದೀರಿ. ತಮಗೆಲ್ಲ ನನ್ನ ವಂದನೆಗಳು. ಎಲ್ಲರೂ ಸಾವಧಾನದಿಂದ ಕುಳಿತು ಮುಂದಿನ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯುಮಿಲಿಟಿ